ನಮ್ಮ ಕರ್ನಾಟಕದ ಆಟೋ ಡ್ರೈವರ್ ಈಗ ರೋಲ್ಸ್ ರಾಯ್ಸಲ್ಲಿ ಓಡಾಡ್ತಿದ್ದಾರೆ. PU ಡ್ರಾಪ್ಔಟ್ ಆಗಿ ಆಟೋ ಓಡಿಸ್ತಿದ್ದಂತ ಸತ್ಯಶಂಕರ್ ಅವರು 2000ರಲ್ಲಿ ಬಿಂದು ಅಂತ ವಾಟರ್ ಪ್ಯಾಕಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಅದು ನಮ್ಮ ಕರ್ನಾಟಕದ ಪುತ್ತೂರಿನಲ್ಲಿ. ಬಿಸ್ನೆಸ್ ಅಂತೂ ಅವ್ರಿಗೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಸತ್ಯಶಂಕರ್ ಅವರು ಟ್ರಿಪ್ಗೆ ಅಂತ ಅಂದ್ಬಿಟ್ಟು ನಾರ್ತ್ ಸೈಡ್ಗೆ ಟ್ರಾವೆಲ್ ಮಾಡ್ತಾರೆ. ನಾರ್ತ್ ಸೈಡ್ಗೆ ಹೋದಾಗ ಅಲ್ಲಿ ಜೀರಾ ನೀರ್ನ ಕುಡಿಯೋದನ್ನ ಅಬ್ಸರ್ವ್ ಮಾಡ್ತಾರೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಊಟ ಆದ ತಕ್ಷಣ ಇದನ್ನ ಕುಡಿಯೋದನ್ನ ಅಬ್ಸರ್ವ್ ಮಾಡಿ ಸತ್ಯಶಂಕರ್ ಅವರು ಬಂದು ಒಂದು ಕೂಲ್ ಡ್ರಿಂಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಕಂಡಿಡಿತಾರೆ. ಅದೇ ಬಿಂದು ಫಿಜ್ ಜೀರಾ ಮಸಾಲ. ಇದನ್ನ ಅವರು ವಾಟರ್ ಬಾಟಲ್ ಸಪ್ಲೈ ಜೊತೆಗೇನೆ ಸೇಲ್ ಮಾಡ್ತಾರೆ. ಯಾವುದೇ ಆಡ್ ಪ್ರಮೋಷನ್ ಆಗಿರ್ಬೋದು, ಯಾವುದೇ ಸಪೋರ್ಟ್ ಇಲ್ದೇನೆ ಲೋಕಲ್ ಅಲ್ಲೇ ಸೇಲ್ ಮಾಡ್ತಾ ಹೌದು, ಇವಾಗ ಕಂಪ್ನಿ ರೆವಿನ್ಯೂ ಬಂದ್ರೆ ನೋಡ್ರೆ ಶಾಕ್ ಆಗ್ತೀರಾ. 800 crores ಅವರು ಇವಾಗ ಸಂಪಾದನೆ ಆಗಿದೆ. ಜೀರಾ ಫಾರ್ಮುಲಾ ಒಳ್ಳೆ ಸಕ್ಸಸ್ ಕಂಡ ಮೇಲೆ ಸುಮ್ನೆ ಅಂತೂ ಕೂತಿಲ್ಲ ಸತ್ಯಶಂಕರ್. ಇನ್ನಷ್ಟು ಒಳ್ಳೊಳ್ಳೆ ಫ್ಲೇವರ್ ನ ಲಾಂಚ್ ಮಾಡ್ತಿದ್ದಾರೆ. ಮ್ಯಾಂಗೋ ಆಗಿರ್ಬೋದು, ಸೀಬೆಕಾಯಿ ಆಗಿರ್ಬೋದು, ಮತ್ತೆ ಸೋಡಾ ಆಪಲ್ ಆಗಿರ್ಬೋದು, ಈ ತರ ಹೊಸ ಹೊಸ ಫ್ಲೇವರ್ ಗಳನ್ನ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಬಿಂದು ಫೀಸ್ ಜೀರಾ ಅಂತೂ ಮಾತಾಡಂಗೆಲ್ಲ, ಪ್ರತಿ ಒಬ್ರು ಮನೇಲೂ ಫಂಕ್ಷನ್ ಜೀರಾ ಮಸಾಲ ಪಕ್ಕ ಇದ್ದೇ ಇರುತ್ತೆ. ಎಷ್ಟು ಫೇಮಸ್ ಆಗಿದೆ ಬಿಂದು ಜೀರಾ. ಸತ್ಯಶಂಕರ್ ಅವರು ರೀಸೆಂಟ್ ಆಗಿ ರೋಲ್ಸ್ ರಾಯ್ಸ್ ಕಾರ್ನು ಪರ್ಚೇಸ್ ಮಾಡಿದ್ರು.